ನೀವೇನಾದರೂ ಓಪೋ ಬ್ರ್ಯಾಂಡಿಂಗಲ್ಲಿ ಒಂದು ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಓಪೋನವರು ರೀಸೆಂಟಾಗಿ ಲಾಂಚ್ ಮಾಡಿದಂಥ ಓಪೋ ಫೈಂಡ್ X9s ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ ನಾರ್ಮಲಿ 80,000 ರೂಪಾಯಿ ಇರುತ್ತೆ. ರೀಸೆಂಟಾಗಿ ಸೇಲಲ್ಲಿ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಎಫೆಕ್ಟಿವ್ ಆಗಿ ಒಂದು 72,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನಾವು ಕಳೆದ 7-8 ದಿನಗಳಿಂದ ಆ್ಯಕ್ಚುಲಿ ಈ ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ತಾ ಇದ್ದೀವಿ. ನನ್ನ ಎಕ್ಸ್ಪೀರಿಯನ್ಸ್ ಈ ಕಳೆದ 7-8 ದಿನಗಳಲ್ಲಿ ಯಾವ ರೀತಿ ಇತ್ತು, ಯಾವುದೆಲ್ಲ ಫೀಚರ್ ಚೆನ್ನಾಗಿದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಆಗಿದೆ. ನಾವು ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡಿದ್ರೂ ಕೂಡ ಒಂದು ಲೆವೆಲ್ಗೆ ಗ್ರಿಪ್ಪು ಮತ್ತು ಬ್ಯಾಲೆನ್ಸ್ಡ್ ಆಗಿದೆ ಅಂತ ಅನ್ನಿಸ್ತು. ವಿತೌಟ್ ಬ್ಯಾಕ್ ಕವರ್ ಒಂಥರ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ತುಂಬ ಥಿನ್ ಆಗಿದೆ ಈ ಸ್ಮಾರ್ಟ್ಫೋನು. ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಪಂಚೋಲ್ ಕ್ಯಾಮ್ರಾ, ಯೂನಿಫಾರ್ಮ್ ಬೆಸಲ್ಸು ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಹಿಂದ್ಗಡೆನೂ ಕೂಡ ಗ್ಲಾಸ್ ಇದೆ ಮತ್ತು ಹಿಂದ್ಗಡೆ 3 ಕ್ಯಾಮ್ರಾ ಇದೆ ಆಸೆಲ್ ಬ್ಲೇಡ್ ಲೋಗೋ ಜೊತೆಗೆ, ಮತ್ತು ಸಿಂಗಲ್ LED ಫ್ಲಾಶ್ ಸಹ ಇದೆ. ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಇದೆ, ಒಂಥರ ಫ್ಲ್ಯಾಗ್ಶಿಪ್ ಲೆವೆಲ್ನ ಫೀಲ್ನ ಕೊಡುತ್ತೆ ಮೆಟಾಲಿಕ್ ಫ್ರೇಮು. ಮತ್ತು ಸ್ನ್ಯಾಪ್ ಕೀ ಡೆಡಿಕೇಟೆಡ್ AI ಬಟನ್ನ ಕೂಡ ಕೊಟ್ಟಿದ್ದಾರೆ ಮತ್ತು ಕಂಪ್ಲೀಟ್ IP ರೇಟಿಂಗ್ ಇದೆ. ಜೊತೆಗೆ IR ಬ್ಲಾಸ್ಟರ್ನ ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ 3 ಕಲರ್ನ ಲಾಂಚ್ ಆಗಿದೆ. ನನಗಂತೂ ಪರ್ಸ್ನಲಿ ತುಂಬ ಸಾಲಿಡ್ ಅನ್ನಿಸ್ತು, ತುಂಬ ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಬಿಸಿಲಲ್ಲೂ ಕೂಡ ತುಂಬ ಬ್ರೈಟ್ ಆಗಿದೆ ಅಂತ ಅನ್ನಿಸ್ತು. ನಾವು ಮಳೆಲೂ ಕೂಡ ಈ ಒಂದು ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ವೆಟ್ ಟಚ್ ಇದೆ ಆಯಿತಾ. ಸೊ ಮಳೆ ಬರ್ತಿರ್ಬೇಕಾದ್ರೆ ಕೈ ಒದ್ದೆ ಆದರೂ ಆರಾಮಾಗಿ ಆಪ್ರೇಟ್ ಮಾಡ್ಬೋದಾಗಿತ್ತು. ಫುಲ್ HD+ ರೆಸೊಲ್ಯೂಷನ್ ಅಮೋಲೆಡ್ ಡಿಸ್ಪ್ಲೇ, 120 Hz ಇಂದು ರಿಫ್ರೆಶ್ ರೇಟ್, ತುಂಬ ಸ್ಮೂತ್ ಆಗಿದೆ ಅಂತ ಅನ್ನಿಸ್ತು. ಓವರಾಲ್ ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತೀನಿ. ಇನ್ನು ವೇರಿಯಂಟಿಗೆ ಬಂತು ಅಂದರೆ ಅಪ್ ಟು 12 GB ತನಕ ಅವೈಲೇಬಲ್ ಇದೆ. 512 GB ಸ್ಟೋರೇಜ್ ಕೂಡ ಇದೆ. LPDDR5X ಮತ್ತು UFS 4.1 ಸ್ಟೋರೇಜ್ ಆಯಿತಾ. ಯಾವುದೇ ಕಾಂಪ್ರಮೈಸು ಈ ರ್ಯಾಮ್ ಸ್ಟೋರೇಜ್ನಲ್ಲಿ ಆಗಿಲ್ಲ. ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ. MediaTek Dimensity 9500S ಪ್ರೊಸೆಸರ್. ಸೊ ಇದು ಆಲ್ಮೋಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 5ಗೆ ಈಕ್ವಲೆಂಟ್ ಅಂತ ಅನ್ಬೋದು. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಹತ್ರ 29 ಲಕ್ಷ ಅಂಥದ್ದು ಸ್ಕೋರ್ನ ಕೊಡ್ತು. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಮತ್ತು ಈಟ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ಬ್ಯಾಟ್ರಿ ಕೂಡ ಅಷ್ಟೇ. ನಾವು ಹೆವಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ಮಾಡ್ತಿರ್ಬೇಕಾದ್ರು ಅಷ್ಟೊಂದೇನು ಡ್ರೈನ್ ಆಗ್ತಿದೆ ಅಂತ ಅನ್ನಿಸ್ತಿಲ್ಲ. ಗೇಮ್ ಆಡಬೇಕಾದ್ರೂ ಕೂಡ ಅಷ್ಟೇ ಅಷ್ಟೊಂದು ಬಿಸಿ ಆಗಲ್ಲ. ಬ್ಯಾಕ್ ಕವರ್ ಹಾಕೊಂಡ್ರೂ ಫೀಲ್ ಆಗಲ್ಲ. ನಾವು ಆ್ಯಕ್ಚುಲಿ ಬೆಂಚ್ ಮಾರ್ಕ್ ಚೆಕ್ ಮಾಡ್ಬೇಕಾದ್ರೆ ನೋಡ್ದಂಗೆ 48 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯ್ತು ಆಯಿತಾ. ಸೊ ಫೋನ್ದು ಹೀಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ತುಂಬ ದೊಡ್ಡ ವೇಪರ್ ಚೇಂಬರ್ ಕೂಡ ಇದೆ. 32,052 ಅಂದರೆ ನಿಮಗೆ ಈ ಡೆಸಿಪೇಷನ್ ಏರಿಯಾ ಅಷ್ಟಿದೆ, ಅಂದರೆ ಅಷ್ಟು ಕಡೆ ಈ ಡೆಸಿಪೇಟ್ ಆಗುತ್ತೆ. ಸೊ ಒಳ್ಳೆಯದು. ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ವು. ತುಂಬ ಸ್ಮೂತ್ ಗೇಮ್ ಪ್ಲೇ ಆಲ್ಮೋಸ್ಟ್ ಎಲ್ಲ ಗೇಮಲ್ಲೂ ಕೂಡ ಸಿಕ್ತು. ಸೊ ತಲೆ ಕೆಡಿಸ್ಕೊಬೇಡಿ, ಈ ಒಂದು ಪ್ರೊಸೆಸರ್ ಆರಾಮಾಗಿ ಎಲ್ಲ ಗೇಮನ್ನು ಮತ್ತು ಎಲ್ಲ ಅಪ್ಲಿಕೇಶನ್ಗಳನ್ನ ತುಂಬ ಸ್ಮೂತಾಗಿ ರನ್ ಮಾಡಬಲ್ಲಂಥ ಕೆಪಾಸಿಟಿ ಇರುವಂಥ ಪ್ರೊಸೆಸರು. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬರ್ತೀನಿ. ತುಂಬ ಜನ ಈ ಫೋನನ್ನು ಕ್ಯಾಮ್ರಾಗೋಸ್ಕರನೇ ಪರ್ಚೇಸ್ ಮಾಡ್ತಾರೆ. ಬಟ್ ಅದೇ ಲೆವೆಲ್ಗಿದೆ ಕ್ಯಾಮ್ರಾ ಆಯಿತಾ. ಬೆಲೆಗೆ ತಕ್ಕ ರೀತಿಯಲ್ಲಿದೆ. 50 MP ಮೇನ್ ಸೆನ್ಸರ್, ಸೋನಿ LYT 700 ಸೆನ್ಸರ್, f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್. ಇದು ತೆಗೆಯುವಂಥ ಫೋಟೋ ಡೀಟೇಲ್ ಸೂಪರ್ ಆಗಿದೆ. ನ್ಯಾಚುರಲ್ ಔಟ್ಪುಟನ್ನು ಕೊಡುತ್ತೆ. ಝೂಮ್ ಮಾಡಿದ್ರೂ ಕೂಡ ನಾವು ಬೇರೆ ಸ್ಮಾರ್ಟ್ಫೋನಿಗೆ ಕಂಪೇರ್ ಮಾಡಿ ಕೂಡ ಟ್ರೈ ಮಾಡಿದ್ವು. ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಬೇರೆ ಫೋನ್ಗಳಿಗೆ ನೋಡಿಕೊಂಡ್ರು ಕೂಡ ಈ ಫೋನು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಮತ್ತು ಇನ್ನೊಂದು 50 MPದು ಪೆರಿಸ್ಕೋಪಿಕ್ ಟೆಲಿಫೋಟೋ ಕ್ಯಾಮ್ರಾ ನಮಗೆ ಸಿಗ್ತಾ ಇದೆ. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಸೋನಿ LYT 600 ಸೆನ್ಸರ್. ಇದು ಕೂಡ ಅಷ್ಟೇ. ಎಡ್ಜ್ ಡಿಟೆಕ್ಷನ್ ಎಲ್ಲ ಆ್ಯಕ್ಚುಲಿ ತುಂಬ ಸಖತ್ತಾಗಿದೆ. ಸೇಮ್ ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಎಡ್ಜ್ ಡಿಟೆಕ್ಷನ್ ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು. ತುಂಬ ನ್ಯಾಚುರಲ್ ಆಗಿ ಬ್ಲರ್ ಮಾಡುತ್ತೆ. ನನಗೆ ಡೇ ಲೈಟ್ ಮತ್ತು ಲೋ ಲೈಟ್ ಎರಡರಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇವನ್ ಆರ್ಟಿಫಿಷಿಯಲ್ ಲೈಟಲ್ಲೂ ಕೂಡ ಒಳ್ಳೆ ಔಟ್ಪುಟನ್ನು ಕೊಡ್ತಾ ಇದೆ. ಇನ್ನು ವೈಡ್ ಆ್ಯಂಗಲ್ ಕ್ಯಾಮ್ರಾ 50 MP ಇದೆ. ಸೂಪರ್ ಅಂತೀನಿ. ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನಗೆ ರೇರ್ ಕ್ಯಾಮ್ರಾ ಸೂಪರ್ ಆಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಆಗ್ಬೋದು. ಫ್ರಂಟ್ ಕ್ಯಾಮ್ರಾ 32 MP, ಇದು ಕೂಡ ಸೋನಿ ಸೆನ್ಸರ್. ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ ನಮಗೆ ಈ ಫೋನ್ನ ಕ್ಯಾಮ್ರಾದಲ್ಲಿ ಲೂಮೋ ಎಂಜಿನ್ ಸಿಗ್ತಾ ಇದೆ. ಸೊ ಹ್ಯಾಸಲ್ ಬ್ಲೇಡ್ ಅವರು ಅವ್ರದ್ದು ಮಾಸ್ಟರ್ ಮೋಡ್ ಅಂತ ಕೂಡ ಆಪ್ಷನ್ ಇದೆ ಆಯಿತಾ. ಜೊತೆಗೆ ಇದರಲ್ಲಿ ಡ್ಯುಯಲ್ ವ್ಯೂ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ಸ್ ಆಗಿದೆ. ಪ್ರೋ ವಿಡಿಯೋ ರೆಕಾರ್ಡಿಂಗನ್ನು ಕೂಡ ಮಾಡ್ಬೋದು. ಇನ್ನು AI ಫೀಚರಿಗೆ ಬಂತು ಅಂದರೆ ಗ್ಯಾಲರಿಯಲ್ಲಿ ನಮಗೆ ಪಾಪ್ಔಟ್ ಫೀಚರ್ ಸಿಗ್ತಾ ಇದೆ. ರೀಕಂಪೋಸ್ ಮಾಡುವಂಥದ್ದು, ಎರೇಸರು, ಅನ್ಬ್ಲರು, ಪೋರ್ಟ್ರೇಟ್ ಗ್ಲೋ, ಪರ್ಫೆಕ್ಟ್ ಶಾಟ್ ಎಲ್ಲರೂ ಕೂಡ ಕ್ಲಿಯರಾಗಿ ಫೋಕಸ್ ಆಗಿರೋ ರೀತಿ ಔಟ್ಪುಟ್ಸ್ ನಮಗೆ ಸಿಗುತ್ತೆ. ಓವರಾಲ್
ನನಗೆ ಕ್ಯಾಮ್ರಾ ಸೂಪರ್ ಆಗಿದೆ ಅಂತ ಅನ್ನಿಸ್ತು. ವಿಡಿಯೋಗ್ರಫಿಯಲ್ಲಿ ಈ ಫೋನ್ನ ಹಿಂದೆ ಇರುವಂಥ 3 ಕ್ಯಾಮ್ರಾಗಳು ಕೂಡ 4K 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಡಾಲ್ಬಿ ವಿಷನ್ ರೆಕಾರ್ಡ್ ಮಾಡುತ್ತೆ. ಈವನ್ ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ, ಅದು ಕೂಡ 4K 60 FPS ಶೂಟ್ ಮಾಡುತ್ತೆ. ಸೊ ಎಲ್ಲ ತುಂಬ ಸ್ಟೇಬಲ್ ಆಗಿದೆ, ಕ್ಲಾರಿಟಿ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅನ್ನಿಸ್ತು. ನಾವು ಚೆಕ್ ಮಾಡ್ದಂಗೆ ಬೇರೆ ಫೋನ್ಗಳು ತುಂಬ ಗ್ರೇನಿ ಬರುತ್ತೆ. ನಾನು ಬೇರೆ ಫೋನ್ಗೂ ಕಂಪೇರ್ ಮಾಡಿ ಟ್ರೈ ಮಾಡಿದ್ದೀನಿ. ಇದರಲ್ಲಿ ನಮಗೆ ಡೀಟೇಲ್ ಕಂಪ್ಯಾರಿಟಿವ್ಲಿ ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು. ಕ್ಯಾಮ್ರಾ ಇಂಪ್ರೆಸಿವ್, ಕ್ಯಾಮ್ರಾಗೋಸ್ಕರ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಇನ್ನು OS ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 16 ಬೇಸ್ ಮಾಡಿ ಆಗ್ತಿರುವಂಥ ಕಲರ್ OS 16 ನಮಗೆ ಸಿಗುತ್ತೆ. ಈ ಫೋನ್ಗೆ 5 ವರ್ಷಗಳ OS ಅಪ್ಡೇಟ್ ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. ಒಟ್ಟಿನಲ್ಲಿ OS ತುಂಬ ಸ್ಮೂತ್ ಆಗಿದೆ. ಫ್ಲೆಕ್ಸ್ ಹೋಮ್ ಸ್ಕ್ರೀನ್ ನಮಗೆ ಸಿಗುತ್ತೆ. ತುಂಬ ಒಂದು ರೀತಿ ನ್ಯಾಚುರಲ್ ಆ್ಯನಿಮೇಷನ್ಸು ಒಂದು ರೀತಿ ತುಂಬ OS ತುಂಬ ಸ್ಮೂತ್ ಆಗಿದೆ ಅನ್ನೋ ಥರ ಆ್ಯನಿಮೇಷನ್ಸ್ ನಮಗೆ ಸಿಗುತ್ತೆ. ಸೊ ಒಟ್ಟಿನಲ್ಲಿ ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ತಿಲ್ಲ. ಇನ್ನು AI ಫೀಚರಿಗೆ ಬಂತು ಅಂದರೆ ಯುನೀಕ್ ಅನಿಸಿದ್ದು AI ಮೈಂಡ್ ಪೈಲಟ್ ನಮಗೆ ಸಿಗ್ತದೆ. ChatGPT, ಪರ್ಪ್ಲೆಕ್ಸಿಟಿ, ಜೆಮಿನೈ 3 ಸೇರಿಸಿ ನಮಗೆ ರೆಸ್ಪಾನ್ಸನ್ನು ಕೊಡುತ್ತೆ ಆಯಿತಾ. ಸೊ ಯುನೀಕ್ ಫೀಚರು. AI ಮೈಂಡ್ ಸ್ಪೇಸ್ ಇದೆ. ಸೊ ನೀವು ಎಲ್ಲದನ್ನು ಕೂಡ ಮೈಂಡ್ ಸ್ಪೇಸ್ ಒಳಗಡೆ ಸ್ಟೋರ್ ಮಾಡ್ಕೊಬೋದು. ಸೊ ಈ ಮೈಂಡ್ ಸ್ಪೇಸಲ್ಲಿ ನಮಗೆ AI ಬಿಲ್ ಮ್ಯಾನೇಜರ್ ಕೂಡ ಸಿಗುತ್ತೆ. ಅಂದರೆ ನೀವು ಏನಾದ್ರು ಒಂದು ಬಿಲ್ ಸ್ಕ್ಯಾನ್ ಮಾಡಿಬಿಟ್ರೆ ಅದು ಕ್ಯಾಲ್ಕುಲೇಟ್ ಮಾಡಿ ಎಕ್ಸ್ಪೆನ್ಸಸ್ ಒಳಗೆ ಆ್ಯಡ್ ಮಾಡ್ಕೊಂಬಿಡುತ್ತೆ. ಮೆನ್ಯೂ ಟ್ರಾನ್ಸ್ಲೇಟ್ ಮಾಡುತ್ತೆ. ಸೊ ನೀವೇನೋ ಯಾವುದೋ ಹೋಟ್ಲಿಗೆ ಹೋಗಿರ್ತೀರ, ಬಟ್ ಏನೇನು ಹೆಸರು ನೋಡ್ರಿ ಏನಂತ ಗೊತ್ತಾಗ್ತಿರಲ್ಲ. ಸೊ ವಿತ್ ಇಮೇಜ್ ನಮಗೆ ತೋರಿಸ್ಬಿಡುತ್ತೆ. ಈ ರೀತಿ ಕೆಲವೊಂದು AI ಫೀಚರ್ಗಳೆಲ್ಲ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 7025 mAh ಕೆಪಾಸಿಟಿ ಬ್ಯಾಟ್ರಿ, ತುಂಬ ದೊಡ್ಡ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟಿಂದು ಸೂಪರ್ ವೂಕ್ ಚಾರ್ಜರ್ ನಮಗೆ ಸಿಗ್ತಾ ಇದೆ. ಸೊ ಈ ಬೆಲೆಗೆ ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಎರಡೂ ಕೂಡ ಸೂಪರ್ ಅಂತೀನಿ. ಇನ್ನು ಸೆಕ್ಯೂರಿಟಿ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಸೆನ್ಸರ್, ಸೂಪರ್ ವಿಷಯ. ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಸ್ಪೀಕರ್ ಚೆನ್ನಾಗಿದೆ, ಸ್ಪೀಕರ್ ಒಂದು ಲೆವೆಲ್ ಜೋರಾಗಿ ಕೇಳುತ್ತೆ. ಸ್ಟೀರಿಯೋ ಸ್ಪೀಕರು, ವೋಕಲ್ಸ್ ಕೂಡ ತುಂಬ ಕ್ರಿಸ್ಪ್ ಆಗಿದೆ ಅಂತ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿಯಲ್ಲಿ ವೈಫೈ 7 ಇದೆ, ಬ್ಲೂಟೂತ್ 6.1 ಕೊಟ್ಟಿದ್ದಾರೆ, ಫ್ಯೂಚರ್ ರೆಡಿ. NFC ಕೂಡ ಇದೆ, IR ಬ್ಲಾಸ್ಟ್ ಕೂಡ ನಮಗೆ ಸಿಗ್ತದೆ. IR ಸಪೋರ್ಟ್ ಆಗುವಂಥ ಡಿವೈಸ್ನ ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಓವರಾಲ್ ಈ ಸ್ಮಾರ್ಟ್ಫೋನ್ ಈ ಪ್ರೈಸ್ ರೇಂಜ್ಗೆ ಒಳ್ಳೆ ಆಪ್ಷನ್ ಆಗುತ್ತೆ. ನಾನು ಇದನ್ನು ಡೈಲಿ ಯೂಸ್ ಮಾಡ್ದಂಗೆ ಕನೆಕ್ಟಿವಿಟಿಯಲ್ಲೂ ಕೂಡ ನಮಗೆ ಎಲ್ಲೂ ಪ್ರಾಬ್ಲಮ್ ಅನ್ನಿಸ್ತಿಲ್ಲ. ಇದಿಷ್ಟು ಈ ಫೋನ್ದು ಎಕ್ಸ್ಪೀರಿಯನ್ಸ್ ನಾವು ಚೆಕ್ ಮಾಡ್ದಂಗೆ. ನಿಮ್ಗೇನು ಅನ್ನಿಸ್ತು? ನನಗಂತೂ ಈ ಫೋನು ಈ ಪ್ರೈಸ್ ರೇಂಜ್ಗೆ ಓಪೋ ಬ್ರ್ಯಾಂಡಿಂಗಲ್ಲಿ ಯಾಕೆ ಅಂದರೆ ಸರ್ವಿಸ್ ಚೆನ್ನಾಗಿದೆ, ಅವ್ರದ್ದು ಸರ್ವಿಸ್ ನೆಟ್ವರ್ಕ್ ಚೆನ್ನಾಗಿದೆ, ಬ್ರ್ಯಾಂಡು ಕೂಡ ಒಳ್ಳೆ ನೇಮ್ ಇರುವಂಥ ಬ್ರ್ಯಾಂಡು. ಸೊ ಇದನ್ನೆಲ್ಲ ನೋಡಿಕೊಂಡು ಕ್ಯಾಮ್ರಾ ಚೆನ್ನಾಗಿದೆ, ಓವರಾಲ್ ಎಲ್ಲ ಕೂಡ ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ಫೀಚರ್ಸು ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಚೆಕ್ ಮಾಡಿ ನೋಡಿ ಒಂದ್ಸಲ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.